Ready? AV team and timekeepers. Slot number 7, your time starts now. ತುಳುವನಾಡ ಕಥೆಯ ಹೇಳುವೆ, ಅಬ್ಬಕ್ಕ ರಾಣಿಯ ಚರಿತೆಯ ಹಾಡಿ ಪೊಗಳುವೆ. ಬಂದರು ಪೂರ್ವ ಕಡಲ ಪೋರ್ಚುಗೀಸರು ತುಳುವ ಮಣ್ಣಿನ ಕೋಟೆಯೊಳಗೆ, ದೇವಿ ಶಕ್ತಿಯ ರಾಣಿ ಅಬ್ಬಕ್ಕನ ಸೆರೆಯೊಳಗೆ. ಶತ್ರುವಿನಲ್ಲೂ ಅತಿಥಿಯನ್ನೇ ಕಂಡಳು, ಹಸಿವು ಆಯಾಸ ಮರೆಸಿದಳು. ಯಕ್ಷರಂಗ ಸಜ್ಜಿಕೆಯ ಸಾಲಿನಲ್ಲಿ ಕುಳ್ಳಿರಿಸಿ ಮಣ್ಣ ಗುಣವನ್ನು ಪರಿಚಯಿಸಿದವಳು. ದೇವಿ ಮಹಾತ್ಮೆ ಮುಂದುವರಿಯುತ್ತಿತ್ತು. ಚೆಂಡೆ ಅಬ್ಬರದ ರಣರಂಗದ ನೆನಪಾಯಿತು. ಹಂತ ಹಂತದಲ್ಲೂ ಅಬ್ಬಕ್ಕ ರಾಣಿಯ ಪ್ರತಾಪ ಪೌರುಷಗಳೇ ನೀಲಿ ಕಣ್ಣಿಗೆ ದಾಳಿ ಇಡುತ್ತಿತ್ತು. ಭೀಕರ ಮಹಿಷನ ಆರ್ಭಟಕ್ಕೆ ಸುರಲೋಕವೆಲ್ಲ ನಾಶವಾದರೂ ಆವಿರ್ಭವಿಸಿದ ಜಗನ್ಮಾತೆ ಅರೆಕ್ಷಣದಲ್ಲಿ ಅಹಂಕಾರದ ಕೋಡನ್ನು ಅದ ಕಂಟಿದ ಮಹಿಷನ ತಲೆಯನ್ನು ಕತ್ತರಿಸಿ ರಕ್ತ ದೋಕುಳಿ ಹರಿಸಿ ಹರಸುತ್ತಿದ್ದರೆ ಇದೇ ಗತಿ, ಪರಕೀಯ ಪೋರ್ಚುಗೀಸರೇ ನಿಮಗೆ ಎಂದು ಅಬ್ಬಕ್ಕ ಸೂಕ್ಷ್ಮವಾಗಿ ಸೂಕ್ತವಾಗಿ ಉತ್ತರ ಕೊಡುತ್ತಿದ್ದಳು. ಅವಮಾನವಾಗಿ ದೂತನಿಗೆ ಅವನಾಗಲೇ ಹೆದರಿ ಉಳ್ಳಾಲದ ರಾಜ್ಯ ಬಿಟ್ಟು ಪರಾರಿಯಾದನು. ಸಹಜ ಸ್ವಾತಂತ್ರ್ಯದ ರಕ್ಷಣೆಗಾಗಿ, ದುಷ್ಟ ದಾಹದ ಭಕ್ಷಣೆಗಾಗಿ ಬೋರ್ಗರೆವ ಸಾಗರವೇ ಸಮರ ಭೂಮಿಯಾಯಿತು. ಅಲೆ ಸೀಳಿ ಬಂದ ಪೋರ್ಚುಗೀಸರ ನೌಕೆಗಳು, ಗುರಿ ಇಟ್ಟ ಅವರ ಫಿರಂಗಿ ಗುಂಡುಗಳು ಕರಾವಳಿಯ ಕದನ ಕಲಿಗಳ ಮೇಲರಗಿತು. ಯುದ್ಧ ಕೇಂದ್ರವೇ ಯಕ್ಷ ಬಯಲಾಯಿತು. ಅಸುರ ಕುಲ ನಾಶಕ್ಕೆ ರಾಣಿ ರಣ ಚಂಡಿಯಾದಳು. ಮಿಂಚಿತು, ರಕ್ತ ಹರಿಯಿತು, ಬಿಲ್ಲು ನಾಟಿತು, ಎದೆಗೆ ಇಳಿಯಿತು. ಅಗ್ನಿ ಬಾಣಗಳ ಮಳೆಯ ಸುರಿಸಿ ಜಗನ್ಮಾತೆಯೇ ಅಬ್ಬಕ್ಕನ ತನುವಲ್ಲಿ 10ನೇ ಅವತಾರ ಎತ್ತಿದಳೋ ಎಂಬಂತೆ ಶತ್ರು ಸೇನೆಯನ್ನು ಸುಟ್ಟು ಭಸ್ಮ ಮಾಡಿದಳು. ಪೋರ್ಚುಗೀಸರು ಬಲಿಯಾದರು ಮಹಾಮಾಯೆಯ ಪ್ರತಾಪದಲ್ಲಿ. ದೇವಿ ಮಹಾತ್ಮೆಯ ಸ್ವಾತಂತ್ರ್ಯದ ಅಧ್ಯಾಯ ದಾಖಲಾಯಿತು ಇತಿಹಾಸದ ಪುಟಗಳಲ್ಲಿ. ಕಪ್ಪ ಕೇಳ ಬಂದ ವೈರಿಗೆ ತುಳುನಾಡ ಆತಿಥ್ಯ ಉಣಬಡಿಸಿದೆ. ಯುದ್ಧ ಮಾಡಲೆಂದು ಬಂದರೆ ರಣಚಂಡಿಯಾಗಿ ನೀ ಹೋರಾಡಿದೆ.